ಬಿಹಾರದಲ್ಲಿ ಮುಂದಿನ ಸಿಎಂ ಯಾರಾಗಲಿದ್ದಾರೆ? ನಿತೀಶ್ ಕುಮಾರ್ ಅವರೇ ಮತ್ತೆ ಸಿಎಂ ಆಗ್ತಾರಾ ಅಥವಾ ಅದು ತೇಜಸ್ವಿ ಯಾದವ್ ಅವರಿಗೆ ಒಲಿಯಲಿದೆಯಾ? ಇಲ್ಲ ಅಂತಂದ್ರೆ ಡಾರ್ಕ್ ಹಾರ್ಸ್ ಪ್ರಶಾಂತ್ ಕಿಶೋರ್ ಪಾಲಾಗತ್ತಾ? ಈ ತೊಯ್ದಾಟದಲ್ಲಿ ಕಡೆಗೆ ಕಿಂಗ್ ಮೇಕರ್ ಆಗೋರು ಯಾರು? ಬಿಹಾರ ವಿಧಾನಸಭೆ ಚುನಾವಣೆಗೆ ಸುಮಾರು 6 ತಿಂಗಳು ಬಾಕಿ ಇದೆ. ಚುನಾವಣಾ ಟ್ರೆಂಡ್ ಹೇಗಿರುತ್ತೆ ಅನ್ನೋ ಕುತೂಹಲ ಈಗಾಗಲೇ ಶುರುವಾಗಿದೆ. ಸಿ ವೋಟರ್ ನಡೆಸಿದ ಸಮೀಕ್ಷೆ ಪ್ರಕಾರ ಮುಂದಿನ ಬಿಹಾರ ಚುನಾವಣೆಗೆ ಜೆಡಿಯು ನಾಯಕ ನಿತೀಶ್ ಕುಮಾರ್ ಸಿಎಂ ರೇಸ್ ನಲ್ಲಿ ಹಿಂದೆ ಬಿದ್ದಿದ್ದಾರೆ. ನಿತೀಶ್ ಕುಮಾರ್ ಬಿಹಾರದಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದವರಲ್ಲಿ ಒಬ್ರು. ಅವರು ಸತತ 10 ವರ್ಷಗಳ ಕಾಲ ಸಿಎಂ ಆಗಿದ್ದಾರೆ. ಆದ್ರೆ ಈ ಬಾರಿ ಅವರಿಗೆ ಮತ್ತೆ ಮುಖ್ಯಮಂತ್ರಿ ಆಗುವ ಚಾನ್ಸ್ ಇಲ್ಲ ಅಂತ ಹೇಳಲಾಗ್ತಿದೆ. ರೇಸ್ ನಲ್ಲಿ ನಿತೀಶ್ ಕುಮಾರ್ 3ನೇ ಸ್ಥಾನದಲ್ಲಿದ್ದಾರೆ. ಹಾಗಾದ್ರೆ ಬಿಹಾರ ಸಿಎಂ ಹುದ್ದೆಗೆ ಜನರ ಆದ್ಯತೆ ಯಾರು? ಸಿ ವೋಟರ್ ಸಮೀಕ್ಷೆ ಪ್ರಕಾರ ಮುಂದಿನ ಬಿಹಾರ ಮುಖ್ಯಮಂತ್ರಿ ಅಂತ ಜನ ಹೆಚ್ಚು ಆದ್ಯತೆಯಿಂದ ನೋಡ್ತಿರೋದು ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಅವರನ್ನ. ಇದರ ನಡುವೆ ಪ್ರಶಾಂತ್ ಕಿಶೋರ್ 2ನೇ ಸ್ಥಾನದಲ್ಲಿದ್ದಾರೆ. ಪ್ರಶಾಂತ್ ಕಿಶೋರ್ ಚುನಾವಣಾ ತಂತ್ರಗಾರಿಕೆಯಿಂದ ಈಗ ನೇರ ರಾಜಕಾರಣಕ್ಕೆ ಇಳಿದಿದ್ದಾರೆ. ಜನ್ ಸುರಾಜ್ ಪಕ್ಷವನ್ನ ಕಟ್ಟಿದ್ದಾರೆ. ಅದು ಮೊದಲ ಬಾರಿಗೆ ಬಿಹಾರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿದೆ. ಎಲ್ಲ 243 ವಿಧಾನಸಭಾ ಸ್ಥಾನಗಳಲ್ಲೂ ಸ್ಪರ್ಧಿಸಲಿದೆ ಅಂತ ಪ್ರಶಾಂತ್ ಕಿಶೋರ್ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ. ಸಮೀಕ್ಷೆ ಪ್ರಕಾರ ರೇಸ್ ನಲ್ಲಿ 4ನೇ ಸ್ಥಾನದಲ್ಲಿ ಬಿಹಾರದ ಉಪಮುಖ್ಯಮಂತ್ರಿ ಮತ್ತು ಬಿಜೆಪಿ ನಾಯಕ ಸಾಮ್ರಾಟ್ ಚೌಧರಿ ಇದ್ದಾರೆ. ಬಿಹಾರದ ಮತ್ತೋರ್ವ ಸಚಿವ ಮತ್ತು ಬಿಜೆಪಿಯ ಮಿತ್ರರಾಗಿರುವ ಚಿರಾಗ್ ಪಾಸ್ವಾನ್ ಈ ರೇಸ್ ನಲ್ಲಿ 5ನೇಯವರಾಗಿದ್ದಾರೆ. ಸಿ ವೋಟರ್ ಸಮೀಕ್ಷೆಯಲ್ಲಿ ಯಾರಿಗೆ ಜನ ಎಷ್ಟು ಒಲವು ತೋರಿಸಿದ್ದಾರೆ ಅನ್ನೋದನ್ನ ಗಮನಿಸೋದಾದ್ರೆ ತೇಜಸ್ವಿ ಯಾದವ್ ಅವರ ಬಗ್ಗೆ ಫೆಬ್ರವರಿಯಲ್ಲಿ 40.6% ಜನ ಒಲವನ್ನ ತೋರಿಸಿದ್ರು. ಈಗ ಏಪ್ರಿಲ್ ನಲ್ಲಿ ನಡೆದ ಸಮೀಕ್ಷೆಯಲ್ಲಿ 35.5% ಜನ ಒಲವನ್ನ ತೋರಿದ್ದಾರೆ. ಕೊಂಚ ತಗ್ಗಿದೆ ಅಂತ ಅನ್ಸಿದ್ರು ಉಳಿದೆಲ್ಲರಿಗಿಂತಲೂ ತೇಜಸ್ವಿ ಯಾದವ್ ಬಗ್ಗೆನೇ ಜನರ ಆದ್ಯತೆ ದೊಡ್ಡ ಪ್ರಮಾಣದಲ್ಲಿದೆ ಅನ್ನೋದು ಗಮನಾರ್ಹ. ಪ್ರಶಾಂತ್ ಕಿಶೋರ್ ಬಗ್ಗೆ ಫೆಬ್ರವರಿಯಲ್ಲಿ 14.9% ಜನ ಒಲವನ್ನ ಹೊಂದಿದ್ರು. ಈಗ ಅಂತವರ ಸಂಖ್ಯೆ 17.2ಕ್ಕೆ ಏರಿದೆ. ಇನ್ನು ನಿತೀಶ್ ಕುಮಾರ್ ಇರ್ಲಿ ಅಂತ ಹೇಳಿದವರ ಸಂಖ್ಯೆ ಆಗ್ಲೂ ಕಡಿಮೆ ಇತ್ತು, ಈಗ್ಲೂ ಏರಿಲ್ಲ. ಫೆಬ್ರವರಿಯಲ್ಲಿ ನಿತೀಶ್ ಕುಮಾರ್ ಬಗ್ಗೆ ಒಲವು ತೋರಿದ್ದವರು 18.4% ಮಂದಿ ಆದ್ರೆ ಏಪ್ರಿಲ್ ನಲ್ಲಿ ಇನ್ನೂ ತಗ್ಗಿದ್ದು ಅದು 15.4ಕ್ಕೆ ಬಂದಿದೆ. ಸಮ್ರಾಟ್ ಚೌಧರಿ ಬಗ್ಗೆ ಫೆಬ್ರವರಿಯಲ್ಲಿ ಒಲವು ಹೊಂದಿದ್ದವರು 8.2 ಮತ್ತು ಈಗ 12.5. ಉಳಿದಂತೆ ಚಿರಾಗ್ ಪಾಸ್ವಾನ್ ಮೊದಲಾದವರು ತೀರಾ ಕಡೆಯ ಆದ್ಯತೆ ಆಗಿದ್ದಾರೆ. ಚಿರಾಗ್ ಪಾಸ್ವಾನ್ ಬಗ್ಗೆ ಫೆಬ್ರವರಿಯಲ್ಲಿ 3.7% ಮಂದಿ ಒಲವನ್ನ ತೋರಿದ್ರೆ ಈಗ 5.8 ಆಗಿದೆ. ಶಾನವಾಜ್ ಹುಸೇನ್ ಬಗ್ಗೆ ಫೆಬ್ರವರಿಯಲ್ಲಿ 1.3% ಮಂದಿ ಒಲವನ್ನ ಹೊಂದಿದ್ರು. ಈಗ 1.7ಕ್ಕೆ ಏರಿದೆ. ಯಾರ ಜನಪ್ರಿಯತೆ ಕಡಿಮೆಯಾಗಿದೆ ಅನ್ನೋದು ಸ್ಪಷ್ಟವಾಗಿದೆ. ಸಿ ವೋಟರ್ ಸಮೀಕ್ಷೆ ಪ್ರಕಾರ ನಿತೀಶ್ ಕುಮಾರ್ ಅವರ ಜನಪ್ರಿಯತೆ 3% ಕುಸಿದಿದೆ. ಇನ್ನು ಬಿಹಾರ ಸಿಎಂ ಹುದ್ದೆಗೆ ತೇಜಸ್ವಿ ಯಾದವ್ ಮೊದಲ ಆಯ್ಕೆಯಾಗಿ ಹೊರಹೊಮ್ಮಿದ್ರು ಅವರ ಜನಪ್ರಿಯತೆ ಕುಸಿದಿದೆ ಅನ್ನೋದನ್ನ ಗಮನಿಸಬೇಕು. ಈ ಮಧ್ಯೆ ಜನಪ್ರಿಯತೆ ಹೆಚ್ಚಿರೋದು ಪ್ರಶಾಂತ್ ಕಿಶೋರ್ ಅವರದ್ದು. ಅವರ ಜನಪ್ರಿಯತೆ ಸುಮಾರು 2.5% ಹೆಚ್ಚಿದೆ. ನಿತೀಶ್ ಕುಮಾರ್, ತೇಜಸ್ವಿ ಯಾದವ್ ಮತ್ತು ಪ್ರಶಾಂತ್ ಕಿಶೋರ್ ಅವರ ಜನಪ್ರಿಯತೆಯಲ್ಲಿ ಬದಲಾವಣೆ ಕಾಣಿಸೋಕೆ ನಿಜವಾಗಿಯೂ ಏನ್ ಕಾರಣ ಅನ್ನೋ ಬಗ್ಗೆ ಪ್ರಶ್ನೆ ಏಳುತ್ತೆ. ಸಿ ವೋಟರ್ ಸಂಸ್ಥಾಪಕ ಯಶವಂತ್ ದೇಶ್ಮುಖ್ ವಿಶ್ಲೇಷಣೆ ಮಾಡಿರೋ ಪ್ರಕಾರ ನಿತೀಶ್ ಕುಮಾರ್ ಅವರ ಜನಪ್ರಿಯತೆ ಪೂರ್ತಿ ಕುಸಿದಿದೆ. ಯಶವಂತ್ ದೇಶ್ಮುಖ್ ಪ್ರಕಾರ ಇದಕ್ಕೆ ಕಾರಣಗಳು ಅಂತಂದ್ರೆ ಸಿಎಂ ಅಭ್ಯರ್ಥಿಯನ್ನ ಎನ್ಡಿಎ ಘೋಷಣೆ ಮಾಡದೇ ಇರೋದು. ಇದರಿಂದಾಗಿ ಬಿಜೆಪಿಯ ಸಾಮ್ರಾಟ್ ಚೌಧರಿ ಮತ್ತು ಎಲ್ಜೆಪಿಯ ಚಿರಾಗ್ ಪಾಸ್ವಾನ್ ಹೆಸರುಗಳು ಮುಂದೆ ಬರುವಂತಾಗಿರಬಹುದು. 2ನೇ ಕಾರಣ ಏನು ಅಂತಂದ್ರೆ ನಿತೀಶ್ ಕುಮಾರ್ ಅನಾರೋಗ್ಯದ ಬಗ್ಗೆ ಸುದ್ದಿ ಆಗ್ತಾ ಇರೋದು. 3ನೇದಾಗಿ ಅವರು ವಿಶ್ವಾಸಾರ್ಹತೆಯನ್ನೇ ಕಳೆದುಕೊಂಡಿರಬಹುದು. ಕಳೆದ 10 ವರ್ಷಗಳಲ್ಲಿ 5 ಬಾರಿ ಅವರು ಮೈತ್ರಿಯನ್ನ ಬದಲಾಯಿಸಿದ್ದಾರೆ. ಮೊದಲಾದ್ರೆ ನಿತೀಶ್ ಕುಮಾರ್ ಪಕ್ಷಾತೀತವಾಗಿ ಬೆಂಬಲ ಪಡೆದಿದ್ರು, ಆದ್ರೆ ಈಗ ಪರಿಸ್ಥಿತಿ ಹಾಗಿಲ್ಲ ಅಂತ ದೇಶ್ಮುಖ್ ಹೇಳಿದ್ದಾರೆ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಅಥವಾ ಎನ್ಡಿಎ ಸರ್ಕಾರದ ಬಗ್ಗೆ ಜನ ಅಂತಹ ತೀವ್ರ ಅಸಮಾಧಾನ ಹೊಂದಿಲ್ಲವಾದ್ರೂ ನಿತೀಶ್ ಕುಮಾರ್ ಕಾಣಿಸಿಕೊಳ್ಳುವುದು ಕಡಿಮೆ ಆಗ್ತಿರೋದು ಪರಿಣಾಮ ಬೀರ್ತಿದೆ ಅಂತ ಹೇಳಿದ್ದಾರೆ. ಇನ್ನು ತೇಜಸ್ವಿ ಯಾದವ್ ಜನಪ್ರಿಯತೆಯಲ್ಲಿ ಅಲ್ಪ ಕುಸಿತಕ್ಕೆ ಕಾಂಗ್ರೆಸ್ನ ಆಕ್ರಮಣಶೀಲತೆ ಕಾರಣ ಅನ್ನೋದು ದೇಶ್ಮುಖ್ ಅಭಿಪ್ರಾಯ. ಆರ್ಜೆಡಿ ಇನ್ನೂ ಪೂರ್ಣ ಪ್ರಮಾಣದ ಚುನಾವಣಾ ಪ್ರಚಾರಕ್ಕೆ ಇಳಿದೇ ಇರೋದು ಒಂದು ಕಡೆಯಾದ್ರೆ ಬಿಹಾರದಲ್ಲಿ ಕಾಂಗ್ರೆಸ್ ಅಸ್ತಿತ್ವ ಉಳಿಸಿಕೊಳ್ಳುವ ಯತ್ನದಲ್ಲಿದೆ ಅಂತ ಹೇಳ್ತಾರೆ. ನಿತೀಶ್ ಕುಮಾರ್ ಮತ್ತು ತೇಜಸ್ವಿ ಯಾದವ್ ಜನಪ್ರಿಯತೆ ತಗ್ಗಿರುವಲ್ಲಿ ಪ್ರಶಾಂತ್ ಕಿಶೋರ್ ಲಾಭ ಪಡೆದುಕೊಳ್ತಿದ್ದಾರೆ ಅನ್ನೋದು ದೇಶ್ಮುಖ್ ಅಭಿಪ್ರಾಯ. ಎನ್ಡಿಎ ಅಥವಾ ಇಂಡಿಯಾ ಮೈತ್ರಿಕೂಟಗಳಲ್ಲಿ ಟಿಕೆಟ್ ವಂಚಿತರಾದವರು ಪ್ರಶಾಂತ್ ಕಿಶೋರ್ ಅವರ ಕಡೆಗೆ ಹೋಗಬಹುದು ಅಂತ ಹೇಳಲಾಗ್ತಿದೆ. ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋದು ಈ ಜನಪ್ರಿಯತೆ ಮತಗಳ ಹೆಚ್ಚಳ ಅಥವಾ ಕುಸಿತ ಅನ್ನೋದನ್ನ ಸೂಚಿಸೋದಿಲ್ಲ ಅಂತ ಹೇಳ್ತಾರೆ ಅವರು. ಜನಪ್ರಿಯತೆಗೂ ವೋಟ್ ಶೇರಿಂಗೂ ಸಂಬಂಧ ಇಲ್ಲ ಮತ್ತು ವೋಟ್ ಶೇರ್ಗೂ ಗೆಲ್ಲುವ ಸೀಟ್ಗಳ ಸಂಖ್ಯೆಗೂ ಸಂಬಂಧ ಇರೋದಿಲ್ಲ. ಇನ್ನು ಪ್ರಶಾಂತ್ ಕಿಶೋರ್ ಜನಪ್ರಿಯತೆ ಇದ್ದಕ್ಕಿದ್ದಂತೆ ಹೆಚ್ಚೋಕೆ ನಿತೀಶ್ ಕುಮಾರ್ ಬಗೆಗಿನ ಜನರ ನಿರೀಕ್ಷೆಗಳು ಕುಸಿತಿರುವುದು ಕಾರಣ ಅಂತಾನು ಹೇಳಲಾಗ್ತಿದೆ. ಅವರ ಅನಾರೋಗ್ಯ, ಅವರು ಬಹಿರಂಗವಾಗಿ ಹೆಚ್ಚು ಕಾಣಿಸಿಕೊಳ್ಳದೆ ಇರೋದು ಸೇರಿದಂತೆ ಹಲವು ಕಾರಣಗಳಿವೆ. ಬಿಹಾರದ ರಾಜಕಾರಣದಲ್ಲಿ ಜಾತಿಯೇ ಮುಖ್ಯವಾದರೂ 20% 25% ಮತದಾರರು ಜಾತಿಯನ್ನ ಮೀರಿ ಯೋಚನೆ ಮಾಡಬಲ್ಲವರಾಗಿದ್ದಾರೆ. ಬೇರೆ ಸಂದರ್ಭದಲ್ಲಿ ಬೇರೆ ನಾಯಕರು ಇಂತಹ ಮತದಾರರನ್ನ ಆಕರ್ಷಿಸಿದ್ದನ್ನ ಕಾಣಬಹುದು. ಚಳವಳಿ, ಅಭಿವೃದ್ಧಿ, ಸಾಮಾಜಿಕ ನ್ಯಾಯ ಎಂಬಿತ್ಯಾದಿ ಹೆಸರಲ್ಲಿ ಅದು ಚುನಾವಣೆಯಲ್ಲಿ ಪರಿಣಾಮ ಬೀರಿದೆ. ಈಗ ಇಂತಹ ಮಾತುಗಳನ್ನ ಪ್ರಶಾಂತ್ ಕಿಶೋರ್ ತಮ್ಮ ಕಡೆಗೆ
ಸೆಳೆದುಕೊಂಡ್ರೂ ಅಚ್ಚರಿ ಇಲ್ಲ ಅಂತ ಹೇಳಲಾಗ್ತಿದೆ. ಮತ್ತೊಂದು ವಿಚಾರ ಏನು ಅಂದ್ರೆ, ಆಡಳಿತ ವಿರೋಧಿ ಅಲೆ ಇದ್ರೂ ಆರ್ಜೆಡಿ ಕಡೆ ಮತದಾರರು ಒಲವು ತೋರಿಸುವ ಸಾಧ್ಯತೆ ಕಡಿಮೆ ಎಂಬ ಮಾತುಗಳಿವೆ. ಜೆಡಿಯುಗೆ ಮತ ನೀಡೋಕೆ ಬಯಸದವರು ಪ್ರಶಾಂತ್ ಕಿಶೋರ್ ಕಡೆ ವಾಲಬಹುದು ಅಂತ ಹೇಳಲಾಗ್ತಿದೆ. ಆದ್ರೆ ಪ್ರಶಾಂತ್ ಕಿಶೋರ್ ಪಕ್ಷದ ಪರವಾಗಿ ಹವಾ ಎಬ್ಬಿಸಿರುವ ಸಾಧ್ಯತೆಯನ್ನು ತಳ್ಳಿ ಹಾಕಲಾಗದು. ಪ್ರಶಾಂತ್ ಕಿಶೋರ್ ಆರಂಭದಿಂದಲೇ ದುಡ್ಡು ಸುರಿತಾನೆ ರಾಜಕಾರಣ ಮಾಡ್ಕೊಂಡು ಬಂದವರು. ಅವರ ಹಿಂದೆ ದೊಡ್ಡದೊಂದು ಕಾರ್ಪೊರೇಟ್ ಲಾಬಿ ಕೂಡ ಇದೆ. ಹಾಗಾಗಿ ಪ್ರಶಾಂತ್ ಕಿಶೋರ್ ಹೆಸರು ಹೀಗೆ ಸಮೀಕ್ಷೆಗಳಲ್ಲಿ ಬರುವಂತೆ ವ್ಯವಸ್ಥಿತವಾಗಿ ಪ್ರಯತ್ನ ಮಾಡಿರಲೂಬಹುದು. ಬಿಹಾರದಲ್ಲಿ ಕೆಲವೇ ತಿಂಗಳ ಹಿಂದೆ ನಡೆದ ಉಪಚುನಾವಣೆಯಲ್ಲಿ 4ರಲ್ಲಿ 3 ಕ್ಷೇತ್ರಗಳಲ್ಲಿ ಪ್ರಶಾಂತ್ ಪಕ್ಷ ಠೇವಣಿ ಕಳ್ಕೊಂಡು ಧೂಳಿಪಟವಾಗಿತ್ತು. ಹಾಗಾಗಿ ಈಗ ದಿಢೀರನೆ ಸಿಎಂ ಸ್ಥಾನಕ್ಕೆ ಪ್ರಶಾಂತ್ 2ನೇ ಆಯ್ಕೆ ಆಗೋದೆಲ್ಲ ತೀರಾ ಸಹಜವಾಗಿ ಕಾಣ್ತಾ ಇಲ್ಲ. ಅದೇನೇ ಇದ್ರೂ ಈಗ ಕಾಣ್ತಿರುವ ಈ ಜನಪ್ರಿಯತೆಯ ಏರಿಳಿತ ಚುನಾವಣಾ ಫಲಿತಾಂಶದಿಂದ ತೀರಾ ಬೇರೆ, ಅವೆರಡಕ್ಕೂ ಸಂಬಂಧವಿಲ್ಲ ಅನ್ನೋದಂತೂ ನಿಜ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.